ರಾಜ್ಯ ಬಿಜೆಪಿಯಲ್ಲಿ ಬಣ ಬೇಗುದಿ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ನಾಳೆ ದೆಹಲಿಗೆ ರೆಬಲ್ಸ್ ತೆರಳುತ್ತಾ ಇದ್ದಾರೆ. ಈ ಕಾರ್ಯದಲ್ಲಿ ಸಿದ್ಧಿ ದೊರಕಲಿ ಅಂತ ಇವತ್ತೆಲ್ಲರೂ ಕೂಡ ಚಾಮುಂಡೇಶ್ವರಿ ದೇವಿಗೆ ಮೊರೆ ಹೋಗಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಬೇಗುದಿ. ನಾಳೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ರೆಬಲ್ಸ್. ದೆಹಲಿಗೆ ತೆರಳುವ ಮುನ್ನ ಭಿನ್ನರಿಂದ ಟೆಂಪಲ್ ರನ್ ಶುರುವಾಗಿದೆ. ಮೈಸೂರಿನಲ್ಲಿ ಚಾಮುಂಡಿ ದೇವಿಗೆ ಭಿನ್ನರಿಂದ ಪೂಜೆ ಸಲ್ಲಿಕೆಯಾಗಿದೆ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಮತ್ತಿತರರೆಲ್ಲರೂ ಕೂಡ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕೈಗೊಂಡ ಕಾರ್ಯದಲ್ಲಿ ಜಯ ಸಿಗಲಿ ಅಂತ ಪ್ರಾರ್ಥಿಸಿದ್ದಾರೆ ಈ ರೆಬಲ್ಸ್. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾರೆ. ಎಲ್ಲ ವಿಚಾರಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಹೈಕಮಾಂಡ್ ನಾಯಕರಲ್ಲಿ ಯಾರು ಇವರಿಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ, ಯಾರು ಇವ್ರನ್ನ ಮೀಟ್ ಮಾಡ್ತಾರೆ, ಇವರ ಅಹವಾಲನ್ನು ಯಾರು ಸ್ವೀಕಾರ ಮಾಡ್ತಾರೆ ಅಂತಕ್ಕಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ. ಬಟ್ ಅವ್ರು ಹೋಗಿ ಎಲ್ಲವನ್ನು ನಾವು ಮಾತಾಡ್ಕೊಂಡು ಬರ್ತೀವಿ ಅಂತ ಹೊರಟಿದ್ದಾರೆ. ಸೊ ಹಾಗಾಗಿ ಹೊರಡೋದಕ್ಕೂ ಮೊದಲು, ಶುಭ ಕಾರ್ಯಗಳಾಗೋದಕ್ಕೂ ಮೊದಲು ದೈವ ಸಂಕಲ್ಪ ಮಾಡ್ತಕ್ಕಂಥದ್ದು ಪದ್ಧತಿ. ಅದರ ಪ್ರಕಾರ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಾರೆ ರಮೇಶ್ ಜಾರಕಿಹೊಳಿ ಮತ್ತು ಕುಮಾರ್ ಬಂಗಾರಪ್ಪ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಹೋಗಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಕೈಗೊಂಡ ಕೆಲಸ ಯಶಸ್ಸಾಗಬೇಕು, ಜಯ ಸಿಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಅವರೆಲ್ಲರೂ ಕೂಡ ದೇವರಿಗೆ ಮೊರೆ ಹೋಗಿದ್ದಾರೆ. ನಾಳೆ ದೆಹಲಿಗೆ ಹೋಗಿ ವರಿಷ್ಠರನ್ನು ಭೇಟಿ ಆಗ್ತಾರಂತೆ. ಅಲ್ಲಿ ಆ್ಯಕ್ಚುಲಿ ಬಜೆಟ್ ಅಧಿವೇಶನ ನಡೀತಾ ಇದೆ. ಈ ಬಜೆಟ್ ಅಧಿವೇಶನದ ನಡುವೆ ನಡ್ಡಾ ಅವ್ರೇನಾದ್ರು ಟೈಮ್ ಕೊಡ್ತಾರಾ, ಅಮಿತ್ ಶಾ ಅವ್ರೇನಾದ್ರು ಇವ್ರಿಗೆ ಟೈಮ್ ಕೊಡ್ತಾರಾ, ಕೊಡಬಹುದು ಒಂದು ಅರ್ಧ ಗಂಟೆ ಮಾತನಾಡೋದಕ್ಕೆ. ನೋಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ನಾಳೆ ಈ ಭಿನ್ನರ ಪಡೆಯಲ್ಲಿ ಯಾರ್ಯಾರು ದೆಹಲಿಗೆ ತೆರಳುತ್ತಾ ಇದ್ದಾರೆ, ಇವರ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಏನು? ದೆಹಲಿಯಲ್ಲಿ ಯಾರ್ಯಾರನ್ನ ಮೀಟ್ ಮಾಡಬೇಕು ಅಂತ ಅವರೆಲ್ಲ ಇವ್ರನ್ನ ಮೀಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾರಾ? ಏನಾಗಬಹುದು ಅಂತ? ಅರವಿಂದ್, ರಾಜ್ಯ ಬಿಜೆಪಿಯ ಭಿನ್ನಮತ ವಿಚಾರ ಈಗ ಹೈಕಮಾಂಡ್ ಅಂಗಳಕ್ಕೆ ಹೋಗ್ತಾ ಇದೆ. ಯಾಕೆಂದರೆ ಮೊನ್ನೆ ಅಷ್ಟೇ ಯತ್ನಾಳ್ ತಂಡದ ಸದಸ್ಯರು ಸಭೆ ಮಾಡಿ ತಟಸ್ಥ ಬಣದ ಸಲಹೆ ಮೇರೆಗೆ ಎಲ್ಲವನ್ನೂ ಕೂಡ ದೆಹಲಿನಲ್ಲೇ ಹೋಗಿ ಚರ್ಚೆ ಮಾಡಿ ಹೈಕಮಾಂಡ್ ನಾಯಕರ ಮುಂದೆ ಇತ್ಯರ್ಥಪಡಿಸ್ಕೊಂಡ್ಬರಬೇಕು ಅನ್ನುವಂಥ ತೀರ್ಮಾನ ಆಗಿದೆ. ಅದು ಜಿಲ್ಲಾಧ್ಯಕ್ಷರ ಆಯ್ಕೆ ಗೊಂದಲ ವಿಚಾರ ಆಗಲಿ, ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರ ಆಗಲಿ, ಬೇರೆ ಬೇರೆ ವಿಜೇಂದ್ರ ವಿರುದ್ಧ ಏನೆಲ್ಲ ಆರೋಪಗಳಿದ್ದಾವೆ ಅದ್ರ ಬಗ್ಗೆ ವಿಚಾರ ಆಗಲಿ, ಎಲ್ಲವನ್ನೂ ಕೂಡ ಹೈಕಮಾಂಡ್ ಗಮನಕ್ಕೆ ತರಬೇಕು, ಅಲ್ಲೇ ಇತ್ಯರ್ಥಪಡಿಸ್ಕೋಬೇಕು ಅನ್ನುವಂಥ ಒಂದು ತೀರ್ಮಾನ. ಆ ಕೆಲಸಕ್ಕೆ ನಾಳೆ ಯತ್ನಾಳ್ ತಂಡದ ಸದಸ್ಯರು ದೆಹಲಿಗೆ ಹೋಗ್ತಿದ್ದಾರೆ. ಈಗಾಗಲೇ ತಟಸ್ಥ ಬಣದ ಹಿರಿಯ ಸದಸ್ಯರು, ಹಾಲಿ ಎಂಪಿಗಳು ಕೂಡ ಆಗಿರುವಂಥವ್ರು ಈಗಾಗಲೇ ದೆಹಲಿನಲ್ಲಿದ್ದಾರೆ. ಹಾಗಾಗಿ ಯತ್ನಾಳ್ ತಂಡದ ಸದಸ್ಯರು ಒಂದು 7-8 ಜನ ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ. ನಾಳೆ ಮಧ್ಯಾಹ್ನ ಬೆಂಗಳೂರಿಂದ ಹೊರಡ್ತಾ ಇದ್ದಾರೆ. ನಾಳೆ ನಾಡಿದ್ದು 2 ದಿನವೂ ಕೂಡ ತಟಸ್ಥ ನಾಯಕರ ಜೊತೆ ಚರ್ಚೆ ಮಾಡಿ ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ಕಸರತ್ತು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಯಾರ ಅಪಾಯಿಂಟ್ಮೆಂಟು ಸಿಕ್ಕಿಲ್ಲ, ಅದರ ಅಪಾಯಿಂಟ್ಮೆಂಟ್ಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೂ ಮುನ್ನ ಟೆಂಪಲ್ ರನ್ನನ್ನು ಯತ್ನಾಳ್ ತಂಡದ ಒಂದಷ್ಟು ಜನ ಸದಸ್ಯರು ಮುಂದುವರಿಸಿದ್ದಾರೆ. ಇವತ್ತು ಮೈಸೂರು ಪ್ರವಾಸ ಮಾಡಿದ್ದಾರೆ. ಮೈಸೂರಿನಲ್ಲಿ ಕುಮಾರ್ ಬಂಗಾರಪ್ಪನವರು ಮತ್ತು ರಮೇಶ್ ಜಾರಕಿಹೊಳಿ ಮತ್ತಿತರ ಸದಸ್ಯರು ಚಾಮುಂಡೇಶ್ವರಿ ದೇವಿಗೆ ಪೂಜೆ ಮಾಡಿದ್ದಾರೆ, ವಿಶೇಷ ಪೂಜೆ. ಅಂದರೆ ಈಗೇನು ಇವರು ಒಂದು ಕಾರ್ಯ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದೆಹಲಿಗೆ ಹೋಗ್ತಾ ಇದ್ದಾರೆ, ಅದು ಸಿದ್ಧಿ ಆಗಬೇಕು, ಅದು ಕೈ ಹಿಡಿಬೇಕು ಅನ್ನುವಂತಹ ಒಂದು ಪೂಜೆಯನ್ನು ಮಾಡಿರುವಂಥದ್ದು. ಹಾಗಾಗಿ ಸಹಜವಾಗಿ ಕುತೂಹಲ ಮೂಡಿಸಿದೆ. ದೆಹಲಿನಲ್ಲಿ ಇವರ ಹಂಗಾಮ ನಡೆಯುತ್ತೆ, ಯಾವ ರೀತಿ ತೀರ್ಮಾನ ಆಗುತ್ತೆ, ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ರೈಟ್, ಥ್ಯಾಂಕ್ ಯು ಮಸೂದ್. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.